ಲೋಕಸಭಾ ಚುನಾವಣೆಗೆ ಮತ್ತೆ ಸಮಸ್ಯೆ ಬರಲಿದೆ. ಆಗಲೂ ಮತ್ತೆ ಸಮಸ್ಯೆ ಇತ್ಯರ್ಥ ಪಡಿಸೋದಕ್ಕೆ ವರಿಷ್ಠರಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೆ ನಿರ್ಧಾರ ಕೈಗೊಳ್ಳೋದಕ್ಕೆ ನಾವು ಸ್ವತಂತ್ರರು ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಯಾರೂ ಸೋತಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಸದ್ಯ ಸಮಸ್ಯೆ ಇತ್ಯರ್ಥವಾಗಿದೆ. ಈ ಬೆಂಕಿಯನ್ನ ಆರಿಸಬೇಕಾಗಿತ್ತು, ಹೀಗಾಗಿ ಇತ್ಯರ್ಥಪಡಿಸಲಾಗಿದೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಸಲಹೆ ಮೇರೆಗೆ ಕೂಡ ಸಮಸ್ಯೆ ಮುಗಿದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಎಲ್ಲ ಸಂಧಾನ ಅಂದರೆ ಇದು ಪ್ರತಿಯೊಂದು ವಿಷಯ ಬಂದಾಗ, ಚುನಾವಣೆ ಬಂದಾಗ ಸಮಸ್ಯೆ ಬರ್ತದೆ. ಅದನ್ನು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದ್ರ ಅವಲಂಬನೆ ಇರ್ತದೆ. ಮತ್ತೆ ಇದೇ ಪದೇ ಹರಿ ಮತ್ತೆ ಸಮಸ್ಯೆ ಉದ್ಭವಿಸಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೊಟ್ಟರೆ ಇದಾಗಲ್ಲ ಅಂತ ನಮ್ಮ ಸಲಹೆ ಇದೆ, ಭಾವನೆ ಇದೆ. ತಾತ್ಕಾಲಿಕವಾಗಿ ಶಮನ ಆಗಿದೆ. ಇನ್ನೂ ಏನಂತಂದರೆ ಬೂದಿ ಮುಚ್ಚಿದ ಕೆಂಡ ಇಲ್ಲ, ಈಗ ಮತ್ತೆ ಬರ್ತೈತೆ. ನಮ್ಮ MP ಚುನಾವಣೆಗೆ ಮತ್ತೆ ಗಲಾಟೆ ಪ್ರಾರಂಭ ಆಗ್ತದೆ. ನಾವು ಮತ್ತೆ ಸ್ಟಾರ್ಟ್ ಆಗ್ತದೆ. ಆವಾಗ ಬಂದಾಗ ಮತ್ತೆ ಬಗೆಹರಿಸಲಿಕ್ಕೆ ವರಿಷ್ಠರಿರ್ತಾರೆ, ನಾವು ಇರ್ತೀವಿ, ಮತ್ತೆ ಬಗೆಹರಿಸ್ತೀವಿ. ಅದು ನಮ್ಮ ವಿರೋಧವಾಗಿ ಚುನಾವಣೆ ಆಗಿಲ್ಲ, ನಮ್ಮ ಪರವಾಗಿ ಆಗಿದೆ, ಎಲ್ಲರ ಪರವಾಗಿ ಆಗಿದೆ, ಪಕ್ಷದ ಪರವಾಗಿ ಆಗಿದೆ. ಹಿಂಗಾಗಿ ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಸಹೋದರರು ಸಚಿವರು ಏನಂತಾರೆ, ಸತೀಶ್ ಅವರು ಉಗ್ರವಾದ ನಿರ್ಣಯ ತಗೋತಾರೆ. ಇಲ್ಲ, ನಮಗೆ ಅದು ಹೇಳಿಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅಂತ ತಗೊಳ್ಳೋಂಥ ಪರಿಸ್ಥಿತಿ, ಅಂಥ ಪರಿಸ್ಥಿತಿ. ನ್ಯೂಸ್ 18 ಕನ್ನಡ ವತಿಯಿಂದ ತುಮಕೂರಿನಲ್ಲಿ ನಡೀತಾ ಇರೋ ಆಹಾರ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಆರಂಭವಾದ ಆಹಾರ ಮೇಳ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಆಹಾರ ಪ್ರಿಯರು ದೇಶದ ವಿವಿಧ ಖಾದ್ಯಗಳನ್ನು ಒಂದೇ ಸೂರಿನಡಿ ಸವಿಯೋ ಮೂಲಕ ಮೇಳವನ್ನ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಆಹಾರ ಮೇಳದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.